ಮಕ್ಕಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭಾಶಯ. ಭಾರತ 1947 ಆಗಸ್ಟ್ 15 ನಂತರ ಸ್ವಾತಂತ್ರ್ಯವನ್ನು ಪಡೆದು ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತಕ್ಕಂತಹ ವಿಚಾರ ನಿಮಗೆಲ್ಲ ತಿಳಿದಿದೆ. ಮತ್ತೆ 1947 ಆಗಸ್ಟ್ 15ಕ್ಕಿಂತ ಮುಂಚೆ ಹೇಗಿತ್ತು ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ. ವಿದೇಶಿಯ ಪ್ರಜೆಗಳು, ಬ್ರಿಟಿಷ್ನವರು, ಬೇರೆ ಬೇರೆ ದೇಶದವರು ನಮ್ಮನ್ನ ಆಡಳಿತವನ್ನು ಮಾಡ್ತಿದ್ರು. ವ್ಯಾಪಾರಕ್ಕೋಸ್ಕರ ಬಂದಂತಹ ವಿದೇಶಿಗರು ಇಲ್ಲೇ ಚುಕ್ಕಾಣಿಯನ್ನು ಹಿಡಿದು ನಮ್ಮನ್ನ ಅವರ ಅಧೀನಕ್ಕೆ ಒಳಪಡಿಸಿಕೊಂಡು ನಮ್ಮ ಮೇಲೆ ಸವಾರಿಯನ್ನು ಮಾಡ್ತಾರೆ. ಹೀಗೆ ಭಾರತ ಸ್ವತಂತ್ರಗೊಳ್ಳಬೇಕಾದಂತಹ ಸಂದರ್ಭಕ್ಕೆ ಅನೇಕ ಜನ ಹೋರಾಟಗಾರರು ತಮ್ಮ ತ್ಯಾಗ, ಬಲಿದಾನ, ಕಷ್ಟಗಳನ್ನು ಅನುಭವಿಸಿದ್ರು ಅಂತಕ್ಕಂಥ ವಿಚಾರಗಳು ಕೂಡ ನಿಮಗೆ ಗೊತ್ತಿದೆ. ಆ ಸಂದರ್ಭದಲ್ಲಿಗಿಂತ ಮುಂಚೆ ನಮ್ಮ ದೇಶ ರಾಜರ ಆಳ್ವಿಕೆಗಳಲ್ಲಿ ಒಳಪಟ್ಟಿದ್ದಂತಹ ಒಂದು ರಾಷ್ಟ್ರ. ಆ ರಾಜರ ನಡುವೆ ಕಿತ್ತಾಟಗಳು ನಡೀತಿದ್ವು. ಸಾಮ್ರಾಜ್ಯಗಳು ನಮಗೆ ಆಡಳಿತವನ್ನ ಮಾಡ್ತಾ ಇದ್ವು. ರಾಜಮನೆತನಗಳು ಇದ್ದವು. ಆ ಸಂದರ್ಭದಲ್ಲಿ ಅನೇಕ ರಾಜಮನೆತನಗಳು, ಅದು ಕೆಲವು ಕನ್ನಡ ನಾಡಿನಲ್ಲಿ ಉದಯಿಸಿತು, ಕೆಲವು ಬೇರೆ ರಾಷ್ಟ್ರಗಳಿಂದ ನಮ್ಮ ಪಕ್ಕದ ರಾಜ್ಯಗಳ ಭಾಷೆಗಳಲ್ಲಿ ಉದಯಿಸಿದಂಥವು. ಕದಂಬರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೈದರಾಬಾದಿನ ನಿಜಾಮರು, ಮೈಸೂರಿನ ಒಡೆಯರು, ಹೀಗೆ ಅನೇಕ ವಿಧವಾದಂತಹ ಒಂದು ಘಟನೆಗಳು ನಡೀತಾರೆ. ಅವರುಗಳನ್ನೆಲ್ಲವನ್ನ ಹೊಡೆದು ಭಾರತವನ್ನ ತಮ್ಮ ಅಧೀನಕ್ಕೆ ಒಳಪಡಿಸಿಕೊಂಡ್ರು ಇಂಗ್ಲಿಷ್ನವರು, ಬ್ರಿಟಿಷ್ನವರ ಪರವಾಗಿ ಕೆಲವು ಜನ ಕೆಲಸವನ್ನು ಮಾಡುವಂತಹ ಸ್ಥಿತಿ ನಮ್ಮ ರಾಜ್ಯದಲ್ಲಿ ಬಂತು, ರಾಷ್ಟ್ರಗಳಲ್ಲಿ. ಆ ಸಂದರ್ಭದಲ್ಲಿ ಒಂದು ನಡೆದ ಘಟನೆಗಳನ್ನ, ಸಮಾಜದ ಚರಿತ್ರೆಗಳನ್ನ ಸಾಹಿತ್ಯದ ಮೂಲಕ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಮಾಡಿದಂತಹ ಕವಿಯೇ ಶಾಂತರಸ. ಆ ಸಂದರ್ಭದಲ್ಲಿ ಜನರ ಬದುಕು ಹೇಗಿತ್ತು, ಬವಣೆ ಹೇಗಿತ್ತು, ಹೇಗೆ ವಾಸ ಮಾಡ್ತಿದ್ರು ನಮ್ಮ ಜನ, ಹೆದರಿಕೊಂಡು ಹೇಗೆ ಬದುಕಿದ್ರು, ಆ ನಂತರ ಸ್ವತಂತ್ರ ಆಗಿರ್ತಕ್ಕಂಥದ್ದು ಹೋರಾಟಗಳ ಹಾದಿ, ಆ ಸಂದರ್ಭದಲ್ಲಿದ್ದಂತಹ ಕಷ್ಟ, ಕಾರ್ಪಣ್ಯಗಳು, ಹಸಿವು, ನೋವು, ಯಾತನೆ, ಇವೆಲ್ಲವನ್ನ ಒಳಗೊಂಡಂತಹ ಒಂದು ಪಾಠಭಾಗವೇ ಉರಿದ ಬದುಕು. ಮಕ್ಕಳೇ, 9ನೇ ತರಗತಿ ಗದ್ಯ ಪಾಠದಲ್ಲಿ, ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಒಂದು ಪಾಠಭಾಗ, ಪಠ್ಯ ಪೂರಕ ಅಧ್ಯಯನ, ಅದರಲ್ಲಿ 4ನೇ ಅಧ್ಯಾಯವಾಗಿ ನೀಡಿರ್ತಕ್ಕಂತಹ ಪಾಠಭಾಗವೇ ಉರಿದ ಬದುಕು. ಈ ಉರಿದ ಬದುಕು ಪಾಠಭಾಗವನ್ನ ಶಾಂತರಸ ಅವರು ಬರೆದಿರ್ತಕ್ಕಂಥದ್ದು. ಮೊದಲು ಈ ಶಾಂತರಸನ ಬಗ್ಗೆ ತಿಳ್ಕೊಂಡು ಆ ನಂತರ ಈ ಒಂದು ಕಥೆಯನ್ನ, ಸಮಾಜದ ಚರಿತ್ರೆಯನ್ನ ಸಾಹಿತ್ಯದ ಮೂಲಕ ಕಟ್ಟಿಕೊಟ್ಟಂತಹ ಈ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋಣ. ಶಾಂತರಸ ಇವರು ಕ್ರಿಸ್ತ ಶಕ 1924ರಲ್ಲಿ ರಾಯಚೂರು ಹತ್ತಿರ ಇರ್ತಕ್ಕಂತಹ ಹೆಂಬೇರಾಳಿ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಜನಿಸಿದವರೇ ಶಾಂತರಸ. ಇನ್ನೊಂದ್ಸಲಿ ಗಮನಿಸಬೇಕೇ, 1924ರಲ್ಲಿ ರಾಯಚೂರು ಹತ್ತಿರ ಇರತಕ್ಕಂತಹ ಹೆಂಬೇರಾಳ ಅಂತ ಕರೀತಾರೆ, ಆ ಒಂದು ಪ್ರದೇಶದಲ್ಲಿ ಜನಿಸಿದಂತಹ ಕವಿಯೇ ಶಾಂತರಸ. ಇವರು ಶಿಕ್ಷಕರಾಗಿ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸಿರುವರು. ಶಿಕ್ಷಕರಾಗಿ ಮೊದಲು ಪ್ರಾರಂಭ ಮಾಡ್ತಾರೆ ಅವರ ಸೇವೆಯನ್ನ. ಆ ನಂತರ ಇವರು ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಾಂಶುಪಾಲರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿರ್ತಕ್ಕಂತಹ ವ್ಯಕ್ತಿ. ಕಥೆಗಾರ,
ಕವಿ, ಸಂಶೋಧಕ, ನಾಟಕಕಾರ, ಅನುವಾದಕಾರ, ಸಂಪಾದಕರಾಗಿ ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಆ ಕೃತಿಗಳಲ್ಲಿ ಉರಿದ ಬದುಕು, ಸತ್ಯ ಸ್ನೇಹ, ನಂಜು ನೊರೆವಾಲು, ಬಹುರೂಪ, ಬೆನ್ನ ಹಿಂದಿನ ಬೆಳಕು, ಕಲ್ಯಾಣ ದೀಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಗಮನಿಸಿ ಮಕ್ಕಳೇ, ಉರಿದ ಬದುಕು, ಸತ್ಯ ಸ್ನೇಹ, ನಂಜು ನೊರೆವಾಲು, ಬಹುರೂಪ, ಬೆನ್ನ ಹಿಂದಿನ ಬೆಳಕು, ಕಲ್ಯಾಣ ದೀಪ ಎಂಬ ಕೃತಿಗಳನ್ನ ಮತ್ತು ಮೊದಲಾದ ಕೃತಿಗಳನ್ನ ಇವರು ರಚಿಸಿದ್ದಾರೆ. ಇವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ನೋಡಿ, ಎಷ್ಟು ಚೆನ್ನಾಗಿ ಗಮನದಲ್ಲಿಟ್ಕೊಳ್ಳಿ ಮಕ್ಕಳೇ. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಇವರು 2005ರಲ್ಲಿ ಬೀದರಿನಲ್ಲಿ ನಡೆದಂತಹ 72ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಸಾಹಿತ್ಯದ ಮೂಲಕ ಸಮಾಜದ ಚರಿತ್ರೆಯನ್ನು ಕಟ್ಟಿಕೊಳ್ಳಬಹುದಾದ ಕಥೆಗಳನ್ನು ಬರೆದ ಕೆಲವೇ ಜನ ಲೇಖಕರಲ್ಲಿ ಇವರು ಕೂಡ ಒಂದು ಕಥೆ ಮಕ್ಕಳಿದೆ. ಸಮಾಜದ ಒಂದು ಚರಿತ್ರೆಯನ್ನು ಒಳಗೊಂಡಿರ್ತಕ್ಕಂತಹ ಸತ್ಯ, ಸಾಹಿತ್ಯದ ಮೂಲಕ ಸಮಾಜದ ಚರಿತ್ರೆಯನ್ನ, ಇತಿಹಾಸವನ್ನ ಕಟ್ಟಿಕೊಳ್ಳಬಹುದಾದ ಕಥೆಗಳನ್ನು ಬರೆದಿದ್ದಾರೆ. ಇದು ಕತೆ. ಆ ಕಥೆಯನ್ನ ಬರೆದಿರ್ತಕ್ಕಂಥ ಕವಿಗಳು ಕೆಲವೇ ಜನ ಮಾತ್ರ. ಅಂತಹ ಕವಿಗಳಲ್ಲಿ ಶಾಂತರಸ ಕೂಡ ಒಬ್ಬರು. ಮಕ್ಕಳೇ, ಇವರು ಬರೆದಿರ್ತಕ್ಕಂತಹ ಈ ಒಂದು ಉರಿದ ಬದುಕು ಕಥೆಯನ್ನ ನಾವು ತಿಳ್ಕೊಳ್ಳೋಣ. ಕತೆ ಕಡೆಗೆ ಬನ್ನಿ. ಪಾಠ ಭಾಗದ ವಿಚಾರಕ್ಕೆ ನೋಡ್ಕೊತಾ ಹೋಗಿ. ತುಂಬ ಸುಂದರವಾದ ಒಂದು ಕತೆ ಮಕ್ಕಳೇ. ಇದು ಮೈ ರೋಮಾಂಚನವನ್ನ ಉಂಟು ಮಾಡತಕ್ಕಂತಹ ಕತೆ. ಆ ಸಂದರ್ಭದಲ್ಲಿ ನಡೆದ ಘಟನೆಗಳನ್ನು ಆಧರಿಸಿ ಬಂದಿರತಕ್ಕಂತಹ ಸಾಹಿತ್ಯ ಆಗಿರ್ತಕ್ಕಂಥದ್ದು, ಇತಿಹಾಸ ಕೂಡ ಹೌದು ಮಕ್ಕಳೇ. ಬಾಗಿಲು ಮುಚ್ಚಿತ್ತು, ಸಿಟ್ಟಿನಿಂದ ತಿಪ್ಪಣ್ಣ ಕದ್ದು ಹೋದ. ಕಾಶಿಮಲಿಯನ್ನು ಬಿಟ್ಟು ಇವಳನ್ನೇ ಯಾಕೆ ಕೊಲ್ಲಬಾರದೆನಿಸಿತು ಅವನಿಗೆ. ಈಗ ಅಪರಾತ್ರಿ, ಎಲ್ಲಿಗೆ ಹೋಗಬೇಕು? ಬರುವಾಗ ಯಾರೋ ಹಿಂದೆ ಬಂದಿದ್ದಾರೆ ಅನಿಸಿತು. ಚೀಟಿ ಪಾಟಿ ಚಿಲುವಾನ ದಾಟಿ ಅಂಕುಡೊಂಕು ಎನ್ನುವಂತೆ ಯಾವ್ಯಾವುದೋ ಓಣಿ ಹಾಗೂ ಸುತ್ತು ಹಾಕಿಕೊಂಡು ತಿಪ್ಪಣ್ಣ ಬಂದಿದ್ದ. ಇಲ್ಲಿ ನೋಡಿದರೆ ಈ ಸ್ಥಿತಿ ಮಕ್ಕಳೇ. ಮನೆಯ ಬಾಗಿಲು ಮುಚ್ಚಿದೆ. ಬಾಗಿಲು ಮುಚ್ಚಿರ್ತಕ್ಕಂತಹ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಮನೆ ತಿಪ್ಪಣ್ಣ. ಸಿಟ್ಟಿನಿಂದ ತಿಪ್ಪಣ್ಣ ಕದ್ದು ಹೋದ. ತಿಪ್ಪಣ್ಣನ ಪಾತ್ರವನ್ನು ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು ಮಕ್ಕಳೇ. ಮುಖ್ಯ ಪಾತ್ರಧಾರಿ ಈ ಒಂದು ಉರಿದ ಬದುಕಿನ ನಾಟಕದಲ್ಲಿ ಒಂದು ಕಥೆ ಇದೆ. ತಿಪ್ಪಣ್ಣ ಕದ್ದು ಹೋದ. ಇವನ ಹೆದರಾಳಿಯಾಗಿರ್ತಕ್ಕಂತಹ ಕಾಶಿಮಲಿ ಈತ ನಿಜಾಮರ ಕಡೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ. ಹೈದರಾಬಾದಿನ ನಿಜಾಮರು ಅಂತ ಕರಿತೀವಿ. ಆ ಹೈದರಾಬಾದಿನ ನಿಜಾಮರ ಪರವಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಮುಖ್ಯಸ್ಥ ಕಾಶಿಮಲಿ. ಈ ಕಾಶಿಮಲಿಯನ್ನ ಬಿಟ್ಟು ಇವಳನ್ನೇ ಯಾಕೆ ಕೊಲ್ಲಬಾರದೆನಿಸಿತು. ಇವಳನ್ನೇ ಅಂತ ಹೇಳ್ತಾ ಇರತಕ್ಕಂಥ ಪದವನ್ನು ಗಮನಿಸಿ ಯಾರು ಅಂತಕ್ಕಂಥದ್ದು ನಿಮಗೆ ಮುಂದೆ ಗೊತ್ತಾಗ್ತದೆ. ಈಗ ಅಪರಾತ್ರಿ, ರಾತ್ರಿ ಆಗೋಗಿದೆ. ಎಲ್ಲಿಗೆ ಹೋಗ್ಬೇಕು ತೋಚ್ತಾ ಇಲ್ಲ. ಪ್ರಶ್ನೆ ಅವನ ಮನಸ್ಸಿನಲ್ಲಿ ಉದ್ಭವಿಸ್ತಾ ಇದೆ.
ಬರುವಾಗ ಯಾರ ಹಿಂದೆ ಬಂದಿದ್ದಾರೆ ಅನ್ಸಿತ್ತು. ಆ ಮನೆ ಕಡೆಗೆ ಬರಬೇಕಾದ್ರೆ ಯಾರೋ ನನ್ನ ಹಿಂದೆ ಬರ್ತಾ ಇದ್ದಾರೆ ಅಂತಕ್ಕಂತಹ ಒಂದು ತನ್ನ ಜ್ಞಾನಕ್ಕೆ ಅದು ತಟ್ಟಿದೆ. ಯಾರೋ ನನ್ನನ್ನ ಹಿಂಬಾಲಿಸ್ತಾ ಇದ್ದಾರೆ, ಯಾರೋ ನನ್ನ ಹಿಂದೆ ಬಂದಿದ್ದಾರೆ ಅನ್ಸಿತ್ತು. ಯಾರ ಹಿಂದೆ? ತಿಪ್ಪಣ್ಣನಿಗೆ. ಚೀಟಿ ಪಾಟಿ ಚಿಲವಾರ ದಾಟಿ ಅಂಕು ಡಂಕು ಎನ್ನುವಂತೆ ಸುತ್ತಿ ಬಳಸಿ ಸುತ್ತಿ ಬಳಸಿ ಸುತ್ತಿ ಬಳಸಿ ಅಲೆಗೆ ಬಂದ ಅಂತಲ್ಲ, ಆ ರೀತಿ ಮಕ್ಕಳು ಯಾವುದೋ ಓಣಿ ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ ಮಕ್ಕಳೇ, ಚಿಕ್ಕ ಚಿಕ್ಕ ದಾರಿಗಳನ್ನು ಒಳಗೊಂಡಂತಹ ಒಂದು ಸ್ಥಳವನ್ನ ಓಣಿ ಅಂತ ಹೇಳ್ತೀವಿ. ಹೋಗ್ಲಿಕ್ಕೆ ಚಿಕ್ಕ ಒಂದು ದಾರಿ ಇರ್ತದೆ, ಆ ಕಡೆ ಈ ಕಡೆ ಬೇಲಿ ಮಧ್ಯೆ ಜಾಗ ಇರ್ತಕ್ಕಂಥದ್ದ ಓಣಿ ಅಂತ ಹೇಳ್ತೀವಿ. ಆ ಓಣಿಯ ಒಳಗಡೆ ಹಾದಿ ಬಂದಿದ್ದಾರೆ. ಸುತ್ತು ಹಾಕಿಕೊಂಡು ತಿಪ್ಪಣ್ಣ ಬಂದಿದ್ದ. ಇಲ್ಲಿ ನೋಡಿದರೆ ಈ ಸ್ಥಿತಿ ಏನಾಗಿದೆ? ಬಾಗಿಲು ಮುಚ್ಚಿದೆ. ಎಲ್ಲ ಓಣಿಗಳನ್ನ ಹಾದು ಮತ್ತೆ ಬಂದಿದ್ದಾನೆ. ಆದ್ರೆ ಬಾಗಿಲು ಮಾತ್ರ ತೆಗೆದಿಲ್ಲ, ಬಾಗಿಲು ಮುಚ್ಚಿದೆ. ಮತ್ತೆ ಮೆಲ್ಲನೆ ಬಾಗಿಲು ಬಡಿದ ಹಗುರ ಬಾಗಿಲು ತೆರೆಯಿತು. ಪೂರ್ಣ ಅರ್ಧ. ತಿಪ್ಪಣ್ಣ ಹೊಸ್ತಲಿನಲ್ಲಿ ಕಾಲು ಹಾಕಿದ. ಬೇಡ ಅಣ್ಣ, ಕಾಲು ಬೀಳ್ತೀನಿ, ಒಳಗ ಬರಬೇಡ, ನಮ್ಮನ್ನೆಲ್ಲ ಸಾವಿನ ಬಾಯಾಗ ತುರುಕಬೇಡ. ನೋಡಿ, ಆ ತಂಗಿ ಹೇಳ್ತಾ ಇದ್ದಾಳೆ ಮಕ್ಕಳೇ, ತಿಪ್ಪಣ್ಣನ ತಂಗಿ. ಒಳ್ಳೆಯ ಹೆಸರನ್ನ ಹೇಳ್ತೀನಿ. ಆ ಬಾಗಿಲು ಮುಚ್ಚಿದೆ. ಸಿಟ್ಟಲ್ಲೇನೋ ಹೋಗಿದ್ದ, ಕದ್ದು ಹೋದ. ಮತ್ತೆ ಬಾಗಿಲು ಬಂದು ನೋಡ್ತಾನೆ, ಬಾಗಿಲು ಹಾಕಿದೆ. ಬಾಗಿಲನ್ನ ಬಡ್ದ ಆ ಬಡಿತದ ಶಬ್ದಕ್ಕೆ ಹಗುರವಾಗಿ ಬಾಗಿಲು ತೆರೆಯಿತು. ಹಗುರ ಅಂದ್ರೆ ಶಬ್ದ ಬರದ ಹಾಗೆ, ಒಂದು ಸ್ವಲ್ಪವೂ ಕೂಡ ಶಬ್ದ ಬರದ ಹಾಗೆ ನಿಧಾನವಾಗಿ ಬಾಗಿಲು ತೆರೆಯುತ್ತೆ ಮಕ್ಕಳೇ. ತೆರೆಯಲಿಲ್ಲ, ಏನನ್ನ ಪೂರ್ಣ ಅಲ್ಲ, ಎಷ್ಟೋ ಅರ್ಧ ಮಾತ್ರ, ಅರ್ಧ ಬಾಗಿಲು ಮಾತ್ರ ತೆರೆಯಿತು. ತಿಪ್ಪಣ್ಣ ಹೊಸ್ತಲಿನಲ್ಲಿ ಕಾಲು ಹಾಕಿದ. ಒಳಗೆ ಹೋಗ್ಲಿಕ್ಕೆ ಹೊಸ್ತಲಿ ಕಾಲು ಹಾಕ್ತಾನೆ ಮಕ್ಕಳೇ. ಆಗ ಆ ತಿಪ್ಪಣ್ಣ ತಂಗಿ ಹೇಳ್ತಾಳೆ, ಬೇಡ ಅಣ್ಣ, ಕಾಲು ಬೀಳ್ತೀನಿ. ಅಂದ್ರೆ ಎಂತಹ ಸಂಕಷ್ಟದ ಸ್ಥಿತಿಯಲ್ಲಿ ತಿಪ್ಪಣ್ಣನ ತಂಗಿ ಇದ್ದಾಳೆ ಅಂತಕ್ಕಂತಹ ಮಾತು ಇಲ್ಲಿ ಗಮನಿಸಬೇಕಾಗುತ್ತೆ. ಬೇಡ ಅಣ್ಣ ಬೇಡ, ಕಾಲು ಬೀಳ್ತೀನಿ ಅಂತ ಇದೆ. ಬೀಳ್ತೀನಿ ಅಂದ್ರೆ ಬೀಳ್ತೀನಿ, ಕಾಲಿಗೆ ಬೀಳ್ತೀನಿ, ತಮ್ಮಯ್ಯ ಅಂತೀನಿ, ಒಳಗೆ ಬರಬೇಡ. ನಮ್ಮನ್ನೆಲ್ಲ ಸಾವಿನ ಬಾಯಾಗ ತುರುಕಬೇಡ. ನೀನು ನಮ್ಮನೆ ಒಳಗಿದೆಯಾ ಅಂದ್ರೆ ನಿನ್ನನ್ನ ಕೊಲ್ಲಬೇಕು ಅಂದ್ಕೊಂಡಿರ್ತಕ್ಕಂಥವ್ರ ಜೊತೆ ನಮ್ಮನ್ನೂ ಕೂಡ ನೀನು ಕೊಲ್ಲುವಂತೆ ಮಾಡ್ತೀಯ. ಹಾಗಾಗಿ ನಮ್ಮನ್ನ ಸಾವಿನ ಬಾಯಾಗ ತುರುಕಬೇಡ, ಸಾವಿನ ಬಾಯಿಗೆ ಬೀಳಿಸ್ಬೇಡ, ನಮ್ಮನ್ನ ಕೊಲ್ಲುವಂತೆ ಮಾಡಬೇಡ ಅಂತ ತಂಗಿ ಹೇಳ್ಕೊತಾ ಇದ್ದಾಳೆ. ಯಾರು? ತಂಗಿ ಅನ್ನವ್ವ. ತಿಪ್ಪಣ್ಣನ ತಂಗಿಯ ಹೆಸರೇನು? ಅನ್ನವ್ವ. ತಂಗಿ ಅನ್ನವ್ವ. 3-4 ತಾಸೆ ಇರ್ತೀನಿ. ತಂಗಿ ಅನ್ನವ್ವ 3-4 ತಾಸೆ ಇರ್ತೀನಿ, ಜಾಸ್ತಿ ಇಲ್ಲ. ಹಸು ಬಾಳಾಗ್ಯಾದ, ಏನಾದರ ತಿಂಬಾಕ ಮೊದಲು ಒಳಗ ಯಾರೋ ನನ್ನ ಹಿಂದೆ ಬಿದ್ದಂಗ ಕಾಣ್ತದ. ಭಯ. ಯಾಕೆ ಭಯ ಅಂತಕ್ಕಂಥದ್ದು ಕಥೆ ಮುಂದೆ ಗೊತ್ತ. ತಂಗಿ ಅನ್ನವ್ವ 3 ಅಥವಾ 4 ತಾಸು ಇರ್ತೀನಿ, 3 ಅಥವಾ 4 ಗಂಟೆ ಇರ್ತೀನಿ, ಜಾಸ್ತಿ ಇಲ್ಲ. ಎಷ್ಟು ಗಂಟೆ? ಕೇವಲ 3ರಿಂದ 4 ಗಂಟೆ ಅಷ್ಟೇ ನಿಮ್ಮ ಮನೆಯಲ್ಲಿ ಇರ್ತೀನಿ. ಅದಕ್ಕಿಂತ ಹೆಚ್ಚಿನ ಗಂಟೆ ನಾನು ನಿಮ್ಮ ಮನೆಯಲ್ಲಿ ಇರೋದಿಲ್ಲವ. ಹಸು ಬಾಳ
ತುಂಬ ಹಸು, ಹೊಟ್ಟೆ ಹಸು ಭಾಳ ಜಾಸ್ತಿ ಆಗ್ತದೆ, ಭಾಳ ಆಗ್ಯಾದ. ಏನಾದರೂ ತಿಂಬಾಕೊಡು, ಏನಾದರೂ ತಿನ್ನೋದಕ್ಕೆ ಕೊಡು, ಮೊದಲು ಒಳಗೆ ಬಿಡು, ನನ್ನನ್ನು ಒಳಗೆ ಬರಲಿಕ್ಕೆ ಮೊದಲು ಬಿಡು. ಯಾರೋ ನನ್ನ ಹಿಂದೆ ಬಿದ್ದಂಗೆ ಕಾಣ್ತದೆ. ಎಷ್ಟು ಚಂದವಾಗಿ ಹೇಳ್ತಾ ಇದ್ದಾರೆ, ಆ ಒಂದು ವಿಚಾರಗಳನ್ನು ವಿನಿಮಯ ಮಾಡ್ಕೊತಾ ಇದ್ದಾರೆ ಇಬ್ರು. ಆದರೆ ಇವಳು ಅರ್ಧ ಬಾಗಿಲು ತೆಗೆದು ಅಲ್ಲೇ ನಿಂತ್ಕೊಂಡಿದ್ದಾಳೆ. ಅಣ್ಣನನ್ನ ಒಳಗೆ ಬರಲಿಕ್ಕೆ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂದ್ರೆ ಆ ತಿಪ್ಪಣ್ಣನ ವಿರುದ್ಧವಾಗಿರತಕ್ಕಂತಹ ಒಂದು ಸಂಘಟನೆ ಆ ಒಂದು ಪ್ರದೇಶದಲ್ಲಿ ಇದೆ. ತಿಪ್ಪಣ್ಣ ಆ ಮನೆಯಲ್ಲಿದ್ದಾನೆ ಅಂತಕ್ಕಂಥ ವಿಚಾರ ಗೊತ್ತಾದ್ರೆ ತಿಪ್ಪಣ್ಣನ ಜೊತೆಗೆ ಅವನ ತಂಗಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಒಂದು ಅಲ್ಲಿದ್ದಾನೆ ಅಂದ್ರೆ ಸುಲಭವಾಗಿ ಸಿಕ್ಕಾಕೊಳ್ಳಿಕ್ಕೆ ಇನ್ನೂ ಒಂದು ವ್ಯವಸ್ಥೆ ಇದೆ. ಅದಕ್ಕೋಸ್ಕರ ಅವಳು ಈ ಒಂದು ಪರಿಪಾಠನ ಪಡ್ತಾ ಇದ್ದಾಳೆ. ನೋಡಿ, ತಂಗಿ ಅಂದವ 3-4 ತಾಸೇ ಇರ್ತೀನಿ, ಜಾಸ್ತಿ ಇಲ್ಲ, ಹಸು ಬಾಳೆ ಆಗದ, ಏನಾದರೂ ತಿಂಬಾಕೊಡು, ಕೊಡೋದಕ್ಕಿಂತ ಮುಂಚೆ ಮೊದಲು ಒಳಗ ಬಿಡು, ಯಾರೋ ನನ್ನ ಹಿಂದೆ ಬಿದ್ದಂಗೆ ಕಾಣ್ತದೆ, ಯಾರೋ ನನ್ನ ಹಿಂದೆ ಬಿದ್ದುಬಿಟ್ಟಿದ್ದಾರೆ ಅಂದ್ರೆ ಇವನನ್ನ ಹಿಡಿಯೋದಕ್ಕೋಸ್ಕರ ಅಂತ ಇವನನ್ನ ಹಿಡ್ಕೊಂಡೋಗಿ ಆ ಬಲೆಗೆ, ಆ ಒಂದು ಸಂಕಷ್ಟಕ್ಕೆ ಸಿಲುಕಿಸೋದಕ್ಕೋಸ್ಕರ ಯಾರೋ ಇದ್ದಾರೆ ಅಂತ ಇವನ ಮನಸ್ಸಿನಲ್ಲಿ ಇದೆ. ಯಾರಿದ್ದಾರೆ ಅಂತಕ್ಕಂಥದ್ದು ಮುಂದೆ ಗೊತ್ತಾಗ್ತದೆ. ಒಳಗ ಬರೋ ಅಣ್ಣನನ್ನು ತಡೆದು, ಅಣ್ಣ ನೀ ಬಂದಿದ್ದು ಸುಳ್ಳು ಒತ್ತಿದ್ರೆ ರಾಜಕಾರರು ನಮ್ಮನ್ನ ಬೀದಿಯಾಗಿ ನಿಲ್ಲಿಸಿ ಗುಂಡಾಕ್ತಾರ, ಒಳಗ ಬರಬೇಡ, ಎಲ್ಲಾನ ಹೋಗು, ನಡಿ, ನಿಂದ್ರು ಬೇಡ. ಸಂಜೆ ಕಡೆ ಊರಾಗ ಪೊಲೀಸರು ಬಂದು ಗಸ್ತು ತಿರುಗಿದ್ರು. ಅಮೀನ್ ಸಾಬ್ರು ಬಂದಿದ್ದಂತ, ಇನ್ನೂ ಅಗಸ್ಯಾಗ ಆನಂತ, ಕಾಲಿಡಿತೀನಿ ಅಣ್ಣ, ಒಳಗ ಬರಬೇಡ. ಇಂತಹ ಸಂಕಷ್ಟದ ಸ್ಥಿತಿ ಭಾರತೀಯರಲ್ಲಿ ಆ ಒಂದು ಸಂದರ್ಭದಲ್ಲಿ ಇತ್ತು ಅಂತಕ್ಕಂಥದ್ದು. ಆ ಹೈದರಾಬಾದಿನ ನಿಜಾಮ ಆಗಿರ್ತಕ್ಕಂತಹ ರಾಜಕಾರರ ಒಂದು ವಿಚಾರ ಹೇಗೆ ಇಲ್ಲಿ ಬರ್ತಾ ಇದೆ ನೋಡಿ ಮಕ್ಕಳು. ಅದನ್ನ ರಾಜಕಾರರನ್ನು ಕೂಡ ಕರೀತಾರೆ, ನಿಜಾಮರನ್ನ ಅಂತ ಕರೀತಾರೆ ರಾಜಕಾರರು ಅಥವಾ ರಾಜಕಾರರು. ಒಳಗೆ ಬರಬೇಡ ಅಣ್ಣ. ಯಾಕೆ ಒಳಗೆ ಬರಬೇಡ ಅಂದ್ರೆ, ಅಣ್ಣ ನೀ ಬಂದಿದ್ದು ಸುಳ್ಳು ಅಂತಿದ್ರೆ, ಸುಳುವು ಗೊತ್ತಾದ್ರೆ, ಅರಿವು ಅವರಿಗೆ ಸಿಕ್ಕರೆ, ಮೂಲ ಸಿಕ್ಕರೆ, ನೀನು ಬಂದಿರ್ತಕ್ಕಂಥ ವಿಚಾರ ಅವರಿಗೆ ತಿಳಿದ್ರೆ, ರಾಜಕಾರರು ಅಂದ್ರೆ ನಿಜಾಮರ ಮಕ್ಕಳೇ, ನಮ್ಮನ್ನ ಬೀದಿಯಾಗಿ ನಿಲ್ಲಿಸಿ, ಎಲ್ಲಿ ನಿಲ್ಲಿಸಿ? ಬೀದಿಯಲ್ಲಿ ನಿಲ್ಲಿಸಿ ಗುಂಡು ಹಾಕ್ತಾರ. ಏನ್ ಮಾಡ್ತಾರೆ? ನಮಗೆ ಗುಂಡು ಹಾರಿಸ್ತಾರ. ಒಳಗ ಬರಬೇಡ, ಬೇಡ ಅಣ್ಣ, ಒಳಗ ಬರಬೇಡ, ದಯಮಾಡಿ ಕೇಳ್ಕೊತೀನಿ, ಒಳಗ ಬರಬೇಡ, ಎಲ್ಲಾನ ಹೋಗು, ಎಲ್ಲಾದ್ರೂ ನೀವು ಹೋಗು, ನಡಿ, ನಿಂದ್ರಬೇಡ, ಇಲ್ಲಿ ಮಾತ್ರ ನಿಂದ್ರಬೇಡ, ಹೋಗು ಇಲ್ಲಿಂದ ಮೊದಲು. ಸಂಜೆ ಕಡೆ ಊರಾಗ ಪೊಲೀಸರು ಬಂದು ಗಸ್ತು ತಿರುಗಿದ್ರು. ಸಂಜೆಯ ಸಮಯದಲ್ಲಿ ನಿನ್ನನ್ನು ಹುಡುಕೊಂಡು ಕೂಡ ಪೊಲೀಸರು ತಿರುಗಾಡ್ತಾ ಇದ್ರು, ಗಸ್ತು ಹೊಡಿತಿದ್ರು. ಗಸ್ತು ಹೊಡೆಯೋದ್ರೆ ಬಳಸೋದು ಮಕ್ಕಳೇ. ಅಮೀನ್ ಸಾಬ್ರು ಬಂದಿದ್ದಂತ ಇವರು ಕೂಡ ನಿಜಾಮನ ಕಡೆಯವರು. ಅಮೀನ್ ಸಾಬ್ರು ಅಮೀನ್ ಸಾಬ್ರು ಬಂದಿದ್ದಂತ ಇನ್ನು ಅಗಸ್ಯಾಗ ಅಂತ, ಅಗಸ್ಯ ಅಂದ್ರೆ ಎತ್ತರವಾದ ಒಂದು ಪ್ರದೇಶ ಅಥವಾ ಗುಡ್ಡ ಅಂತ ಕರೀತೀವಿ.
ಎತ್ತರವಾದ ಪ್ರದೇಶ. ಆ ಅಗಸ್ಯಾಗ ಇದಾನಂತ ಇನ್ನೂ ಕೂಡ ಕಾಲಿಡಿತೀನಿ ಅಣ್ಣ, ಒಳಗ ಬರಬೇಡ. ಕಾಲಿಡಿತೀನಿ ಅಣ್ಣ, ನೀನ್ ಮಾತ್ರ ಒಳಗ ಬರಬೇಡ ಅಂತ ಇಷ್ಟೊಂದು ಬೇಡ್ತಾ ಇದ್ದಾಳೆ. ಆ ನಿಜಾಮರ ಕಡೆಯವರ ವಿಚಾರವನ್ನ, ಪೊಲೀಸರ ವಿಚಾರವನ್ನ, ಎಲ್ಲ ವಿಚಾರವನ್ನ ತಿಳಿದಂತ ಅನ್ನವ್ವ ತನ್ನ ಅಣ್ಣನಿಗೆ ಒಳಗೆ ಬರಲಿಕ್ಕೆ ಪ್ರವೇಶವನ್ನ ಕೊಡ್ತಾರೆ. ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ವಿಚಾರವನ್ನ ಮಾಡ್ಬೇಕಾಗ್ತದೆ. ಅಪ್ಪನ್ನ ಕೊಲ್ಲದವರ ಮೇಲೆ ನಿನಗೆ ಸಿಟ್ಟಿದ್ದಂಗಿಲ್ಲ. ನಾನು ಅವರನ್ನ ಕೊಲ್ಲಾಕ ಹೊಂಟೀನಿ, ತಟುಕು ಹೊತ್ತು ಇಲ್ಲಿ ಇರ್ತೀನಿ, ಹಸ್ತೀನಿ ಅನ್ನವ್ವ ಏನಾದರೂ ಕೊಡು ತಿಂಬಾಕ ಅಂದ್ರೆ ಅನ್ನವನ ಮತ್ತು ತಿಪ್ಪಣ್ಣನ ಅಪ್ಪನನ್ನ ಕೊಂದವರನ್ನ ಕೊಲ್ಲಬೇಕು ಅಂತಕ್ಕಂಥ ಈ ನಿಜಾಮರ ಕಾಶಿ ಮಲ್ಲಿಗೆಯವರು ಸೇರ್ಕೊಂಡು ಅನ್ನವ ತಿಪ್ಪಣ್ಣನ ಅಪ್ಪನನ್ನ ಕೊಂದಿರ್ತಕ್ಕಂತಹ ವಿಚಾರ ನಮಗೆ ಗೊತ್ತಿರಬೇಕು. ಅಪ್ಪನ್ನ ಕೊಲ್ಲಿದವರ ಮೇಲೆ ನಿನಗೆ ಸಿಟ್ಟಿದ್ದಂಗಿಲ್ಲ. ಅಪ್ಪನನ್ನ ಕೊಂದವರ ಮೇಲೆ ನಿನಗೇನಿಲ್ಲ, ಸಿಟ್ಟಿಲ್ಲ. ನಾನು ಅವರನ್ನ ಕೊಲ್ಲಾಕ ಹೊಂಟೀನಿ, ಅವರನ್ನು ಕೊಲ್ಲೋದಕ್ಕೆ ನಾನು ಈಗ ಹೊರಡಿರತಕ್ಕಂಥದ್ದು. ತುಟುಕು ಹೊತ್ತು, ತುಟುಕು ಅಂದ್ರೆ ಸ್ವಲ್ಪ ಹೊತ್ತು ಇಲ್ಲಿ ಇರ್ತೀನಿ, ಹಸ್ತಿದ್ದೀನಿ ಅಂದ್ರೆ ಹೊಟ್ಟೆ ಹಸಿವಿನಿಂದ ಸಾಯ್ತಾ ಇದ್ದೀನಿ ಅನ್ನವ ಏನಾದರೂ ಕೊಡು ತಿಂಬಾಕ ಅಂದ್ರೆ ತಿನ್ಲಿಕ್ಕೆ ಅಂತ ಪರಿಪರಿಯಾಗಿ ಬೇಡ್ಕೋತಾ ಇದ್ದಾನೆ ತಿಪ್ಪಣ್ಣ. ಸಿಟ್ಟ್ಯಾಕಿಲ್ಲ ಅಣ್ಣ, ಈಗ ಅವರು ಕೊಲ್ಲಾಕ ತಯಾರ. ಪಿಸುದನಿಯಲ್ಲಿ ಹೇಳಿದರು, ಬೇಡ ಅಣ್ಣ, ಜಲ್ದಿ ನಡಿಯಣ್ಣ. ಆತ ಈಗ ಬದಲಾಗ್ಯಾನ. ಜೀವದ ಅಂಜಿಕೆ ಹೆಚ್ಚಾಗಿ ರಾಜಕಾರರ ಸೋಕ್ತಿ ಮಾಡ್ಯಾನ. ಈ ಮಾತು ನಿನಗೆ ಹೇಳಬಾರ್ದಂತ ಮಾಡಿದ್ದೆ, ನನ್ನ ಹಣೆ ಬರ. ಅಪ್ಪನ್ನ ಕಳ್ಕೊಂಡೆ, ಈಗ ಅಣ್ಣನ್ನ ಕಳ್ಕೊಳ್ಳಿಕ್ಕೆ ಒಲ್ಲೆ. ಆತ ಕುಡ್ದು ಒಳಗ ಬಿದ್ದ. ಈ ಬಂದದ್ದು ಗೊತ್ತಾದ್ರೆ ರಾಜಕಾರರಿಗೆ ಹಿಡ್ಕೊಡಾಗ ಅವನೇನು ಹೇಸೋದಿಲ್ಲ. ಈ ಮಾತು ಹೆಂಗೆ ಹೇಳಂತ ಏನೇನೋ ಮಾತನಾಡಿ ನಾ ಸಾಯಕ ತಯಾರಾಗಿನಿ ಅಣ್ಣ, ಆದರೆ ನೀ ಬದುಕಬೇಕು. ಆ ಕಾಶಿ ಮಲ್ಲಿನ ತಾರ ಕಡಿಬೇಕು, ಆ ಸುದ್ದಿನ ಕೇಳಬೇಕು. ರೆಡಿ ಅಣ್ಣ ಅನ್ನವನ ಕುತ್ತಿಗೆ ಸರ ಬಿಗಿದವು. ಆಕೆ ಸರಕ್ಕನೆ ಒಳಗೆ ಹೋಗಿ ಒಂದು ಚೀಲ ತಂದಳು. ತಗಾಣ್ಣ, ಇದರಾಗ ರೊಟ್ಟಿ ಗಟ್ಟಿ ಬ್ಯಾಳೆ ಅದ, ಎಲ್ಲಾದರೂ ಹೋಗಿ ತಿನ್ನು. ಅವಳಿಗೆ ತನ್ನಣ್ಣ ಸಿಕ್ಕಾಕೊಂಡ್ಬಿಡ್ತಾನೆ. ತನ್ನ ಅಪ್ಪನನ್ನ ಕೊಂದಂತಹ ಎದುರಾಳಿಯನ್ನ, ದ್ವೇಷಿಯನ್ನ ಕೊಲ್ಲಬೇಕು ಅಂತಕ್ಕಂತಹ ಒಂದು ಕಿಚ್ಚು ಅವಳಲ್ಲೂ ಇದೆ ಮಕ್ಕಳು. ಆದರೆ ಎಲ್ಲಿ ನನ್ನಣ್ಣನು ಆ ನಿಜಾಮನಿಗೆ, ರಾಜಕಾರನಿಗೆ, ಕಾಶಿಯ ಮಲ್ಲಿಗೆಗೆ ಸಿಕ್ಕಾಕೊಂಡ್ಬಿಡ್ತಾನೋ, ಅವನ ತನ್ನ ತಂದೆಯನ್ನ ಕೊಂದಂತಹ ವ್ಯಕ್ತಿಗಳನ್ನ ಕೊಲ್ಲದೆ ಹೋಗ್ಬಿಡ್ತಾನೋ, ಅವರ ಒಂದು ಸಿಟ್ಟು ಕಡಿಮೆ ಆಗೋದಿಲ್ಲ ಮಕ್ಕಳು. ಹಾಗಾಗಿ ತನ್ನ ಅಪ್ಪನನ್ನು ಕಳ್ಕೊಂಡಂತಹ ವ್ಯಕ್ತಿಗಳ ಸಿಟ್ಟು ಹಾಗೇ ಇದೆ. ಹಾಗಾಗಿ ಈ ಒಂದು ವಿಚಾರಗಳನ್ನ ತನ್ನ ಅಣ್ಣನಿಗೆ ಹೇಳ್ತಾ ಹೋಗ್ತಾರೆ. ನೋಡಿ, ಸಿಟ್ಟ್ಯಾಕಿಲ್ಲಣ್ಣ, ಈಗ ಅವರು ನಮ್ಮನ್ನು ಕೊಲ್ಲಾಕ ತಯಾರಲ್ಲ. ನಮ್ಮನ್ನ ಕೊಲ್ಲೋಕೆ ಈ ಕಾಶಿಮಲ್ಲಿ ನಿಜಾಮನ ಕಡೆ ತಯಾರಿದ್ದಾರೆ. ಪಿಸು ಧ್ವನಿಯಲ್ಲಿ ಹೇಳಿದಳು. ಪಿಸು ಧ್ವನಿ ಅಂದ್ರೆ ಮೆಲ್ಲನೆಯ ಮಾತು, ಶಬ್ದ ಕಡಿಮೆಯಾಗಿ ಹೇಳ್ತಕ್ಕಂತಹ ಮಾತು. ಬೇಡ, ಜಲ್ದಿ ನಡೀಲಿ. ಈತ ಈಗ ಬದಲಾಗ್ಯಾನ. ಈತ ಅಂದ್ರೆ ಅನ್ನವನ ಗಂಡ. ಜೀವದ ಅಂಜಿಕೆ ಹೆಚ್ಚಾಗಿ ರಾಜಕಾರರ ಸೋಕ್ತಿ ಮಾಡ್ಯಾನ. ಇದು ನಿಮ್ಗೆ ಚೆನ್ನಾಗಿ ನೆನಪಲ್ಲಿದೆ ಮಕ್ಕಳು. ಸೋಕ್ತಿ, ಸಹವಾಸ,
ಈ ಅನ್ನವನ ಗಂಡನು ಕೂಡ ಯಾರ ಸಹವಾಸವನ್ನ ಮಾಡಿದರೆ? ರಾಜಕಾರರ ಸಹವಾಸವನ್ನ ಮಾಡಿದ್ದಾರೆ. ಯಾಕೆ ಅಂದ್ರೆ ಜೀವದ ಅಂಜಿಕೆ ಹೆಚ್ಚಾಗಿದೆ. ಜೀವದ ಮೇಲೆ ಅಂಜಿಕೆಯಿಂದ ರಾಜಕಾರನ ಸಹವಾಸ ಮಾಡಿದರೆ ಈ ಮಾತು ನಿನಗೆ ಹೇಳಬಾರದು ಅಂತ ಮಾಡಿದ್ದೆ. ನಮ್ಮನೆಯಲ್ಲೇ ನಿನ್ನ ಎದುರಾಳಿ ನೀನು ಕೊಲ್ಲಬೇಕು ಅಂತ ಅಂದ್ಕೊಂಡಿರ್ತಕ್ಕಂತಹ, ಸಿಟ್ಟಿರ್ತಕ್ಕಂತಹ, ದ್ವೇಷ ಇರ್ತಕ್ಕಂತಹ ವ್ಯಕ್ತಿಗಳ ಸ್ನೇಹವನ್ನ ನಮ್ಮವನೇ ಮಾಡಿರ್ತಕ್ಕಂಥದ್ದನ್ನ ನಾನು ನಿನಗೆ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ನನ್ನ ಹಣೆ ಬರ ಅಪ್ಪನ್ನ ಕಳ್ಕೊಂಡೆ, ಈಗ ಅಣ್ಣನ್ನ ಕಳ್ಕೊಳ್ಳಿಕ್ಕೆ ಹೋದೆ. ಈಗ ನನ್ನ ಅಣ್ಣನನ್ನ ಕಳ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ. ಆತ ಕುಡಿದು ಒಳಗೆ ಬಿದ್ಯಾನ, ಈತ ನನ್ನ ಗಂಡ ಕುಡಿದು ಒಳಗೆ ಬಿದ್ಯಾನ. ನೀ ಬಂದದ್ದು ಗೊತ್ತಾದ್ರೆ, ನೀ ಬಂದದ್ದು ತಿಳಿದ್ರೆ ರಾಜಕಾರಿಗೆ ಹಿಡ್ಕೊಡಕ್ಕೆ ಅವನೇನು ಏಸೋದಿಲ್ಲ. ಹಿಡ್ಕೊಡೋದಕ್ಕೆ ಅವನೇನು ಹಿಡ್ಕೊಡೋದು ನಾವು ಬಿಡಲ್ಲ, ಅವನು ಹಿಡದೇ ಹಿಡ್ಕೊಡ್ತಾನೆ ಅಂತಕ್ಕಂಥದ್ದು ಈ ವಿಚಾರವನ್ನ ಹೇಳ್ತಾರೆ. ಈ ಮಾತು ಹೆಂಗೆ ಹೇಳಂತ ಏನೇನೋ ಮಾತಾಡಿದೆ. ಈ ಮಾತನ್ನ ನಮಗೆ ಹೆಂಗೆ ಹೇಳಿ ಅಂತ ಏನೇನೋ ಬೇರೆ ಬೇರೆ ವಿಚಾರವನ್ನ ನಿನಗೆ ಹೇಳಿದೆ. ಆದ್ರೆ ನೀನು ಬಿಡ್ಲಿಲ್ಲ. ನಾ ಸಾಯಕ ತಯಾರಿ ಅಣ್ಣ, ನಾನು ಸಾಯೋದಕ್ಕೆ ಇವತ್ತೇ ಸಿದ್ಧ. ಆದರೆ ನೀ ಬದುಕಬೇಕು. ನೀನೇನಾದ್ರೂ ಹಿಡ್ಕೊಟ್ರೆ ನಿನ್ನವ್ರು ಏನ್ ಮಾಡ್ತಾರೆ? ಸಾಯಿಸ್ಬೇಕು. ಆ ಕಾಶಿಮಲ್ಲೆಲ್ಲ ದಾರ ಕಡಿಬೇಕು, ಒಂದು ತಲೆ ಕಡಿಬೇಕು. ಕಾಶಿಮಲ್ಲಿ ಅವನೇ ನನ್ನ ತಂದೆಯನ್ನ ಸಾವಿಗೆ ಕಾರಣನಾದಂಥವನು. ಹಾಗಾಗಿ ಆ ಸುದ್ದಿನ ಕೇಳಬೇಕು. ಕಾಶಿಮಲ್ಲಿಯ ಸತ್ತ ಸುದ್ದಿಯನ್ನ ನಾನು ಕೇಳಬೇಕು. ನಡಿಯಣ್ಣ. ಅನ್ನವನ ಕುತ್ತಿಗೆಯ ಸರ ಹಿಡಿದಿತ್ತು. ಅಂದ್ರೆ ತನ್ನ ತಂದೆಯನ್ನ ಕೊಂದಂತಹ ವ್ಯಕ್ತಿಯನ್ನ ಕೊಲ್ಲಬೇಕು ಅಂತಕ್ಕಂತಹ ತನ್ನ ಒಂದು ಸಿಟ್ಟನ್ನ, ಆ ಒಂದು ಪ್ರಾಯಶ್ಚಿತ್ತವನ್ನ, ತನ್ನ ತಂದೆಯ ನೋವನ್ನ ಕಳಿಬೇಕು ಅಂದ್ರೆ ಆ ನನ್ನ ತಂದೆಯನ್ನ ಕೊಂದಂತಹ ವ್ಯಕ್ತಿಯ ಕೊನೆ ಹಾಕಬೇಕು, ಅಥವಾ ಅವನು ಸಾಯಬೇಕು ಅಂತಕ್ಕಂತಹ ಒಂದು ಭಾವನೆ. ಯಾಕಂದ್ರೆ ನಿರಪರಾಧಿಗಳನ್ನ ಕೊಲ್ತಕ್ಕಂಥದ್ದು ಈಗ ಇದ್ದಿದ್ದೇ ಹಾಗಿರುತ್ತೆ. ಆ ಸಂದೊಂದು ಹಿಂಸೆ ಅನುಭವಿಸಿದಂತಹ ಜನ ಇದೆ. ಅನ್ನವನ ಕುತ್ತಿಗೆ ಸರ ಬಿಗಿತು. ಆ ದುಃಖ, ಆ ಒಂದು ಸಂಕಟ, ತನ್ನ ತಂದೆಯನ್ನು ಕಳೆದುಕೊಂಡಂತಹ ಸ್ಥಿತಿ ಅವಳ ಮಾತುಗಳು ಬರೆದಂತಾಗುತ್ತಲೇ ಆಕೆ ಸರಕ್ಕನೆ ಒಳಗೆ ಹೋಗಿ, ಸರಕ್ಕನೆ ತಕ್ಷಣ ಒಳಗೆ ಹೋಗಿ ಒಂದು ಚೀಲ ತಂದು, ತಗ ಅಣ್ಣ, ಇದರಾಗ ರೊಟ್ಟಿ ಬ್ಯಾಳೆ ಅಲ್ಲ, ಎಲ್ಲಾದರೂ ಹೋಗಿ ತಿನ್ನು. ಇದ್ರಾಗೆ ರೊಟ್ಟಿ ಇದೆ, ಬೇಳೆ ಇದೆ, ಅದನ್ನ ತಗೊಂಡೋಗಿ ನೀನು ಎಲ್ಲಾದ್ರೂ ಕೂತ್ಕೊಂಡು ತಿನ್ನು, ಬದುಕು. ಕಾಶಿಮಲ್ಲಿಯ ತಲೆ ಕಡಿ. ಆ ವಿಚಾರ ನನಗೆ ತಿಳಿಬೇಕು. ಆಗ ನನಗೆ ಸಮಾಧಾನ ಆಗ್ತದೆ, ನನ್ನ ತಂದೆ ಕಳೆದುಕೊಂಡಂತಹ ದುಃಖ ಆಗುತ್ತೆ ಅಂತಕ್ಕಂತಹ ಮಾತನ್ನ ಅನ್ನವ್ವ ತನ್ನ ಅಣ್ಣ ತಿಪ್ಪಣ್ಣನಿಗೆ ಕಿಚ್ಚಿನ ಮಾತುಗಳನ್ನು, ಅವನ ಧೈರ್ಯಶಾಲಿಯ ವಿಚಾರಗಳನ್ನ ಉತ್ತುಂಗಕ್ಕೇರಿಸೋದಕ್ಕೋಸ್ಕರ ಈ ರೀತಿ ಧೈರ್ಯ ತುಂಬುವ ಮಾತುಗಳನ್ನ ಆಡ್ತಾ ಇದ್ದಾಳೆ. ಮಕ್ಕಳೇ, ಚೀಲ ತೆಗೆದುಕೊಂಡ ತಿಪ್ಪಣ್ಣ ಹಿಂದೆ ಸರಿದ ಬಾವಿಗೆ ಮುಚ್ಚಿಕೊಂಡಿತು. ಕೊಟ್ಟಂತಹ ಅನ್ನವ ಕೊಟ್ಟಂತಹ ಚೀಲವನ್ನ ಹಿಡ್ಕೊಂಡ, ತೆಗೆದುಕೊಂಡ. ತಿಪ್ಪಣ್ಣ ಸ್ವಲ್ಪ ಹಿಂದೆ ಸರದ ತಕ್ಷಣ ಅನ್ನಪ್ಪ ಏನ್ ಮಾಡೋದು? ಬಾಗಿಲನ್ನ ಮುಚ್ಚಿದ ತಕ್ಷಣ ಗೌವೆನ್ನುವ ಕತ್ತಲೆ ಏನು ಕಾಣ? ಈ ಕತ್ತಲೆಯನ್ನು ಸೀಳಿಕೊಂಡು ಎಲ್ಲಿಗೆ ಹೋಗಬೇಕು? ಊರಿಗೆ ಪೊಲೀಸರು ಬೇರೆ ಬಂದಿದ್ದಾರಂತೆ. ಅಲ್ಲದೆ ರಾಜಕಾರದ ದಂಡು ಈ ಊರಲ್ಲಿ ದೊಡ್ಡದೇ ಆದಂತೆ. ಅಗಸ್ತ್ಯರ ಕಡೆ ಹೋದರೆ ಪ್ರಾಣ ಉಳಿಯದು. ಆ ಓಣಿಯಲ್ಲಿ ಮಸೀದಿ, ಅಲ್ಲಿ ರಾಜಕಾರರ ಕ್ಯಾಂಪ್. ಈ ಕಡೆ ಸಣ್ಣ ಸಂಧಿಯಲ್ಲಿ ತಪ್ಪಿಸಿಕೊಂಡು ಹೋಗಬೇಕು. ಎಷ್ಟು ಚೆನ್ನಾಗಿದೆ. ಚೀಲ ತಕೊಂಡ ಗೋವನ್ನುವ ಕತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕತ್ತಲೆಯನ್ನು ಸೀಳ್ಕೊಂಡು ಎಲ್ಲೋವನ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅವನಿಗೆ ಪ್ರಶ್ನೆ ಹಾಕೋತಾ ಇದ್ದಾನೆ.
ಊರಿಗೆ ಪೊಲೀಸರು ಬಂದವ್ರೆ, ರಾಜಕಾರದ ದಂಡು ಇಲ್ಲೇ ಇದೆ, ಅದು ದೊಡ್ಡ ದಂಡು, ಈತ ಇರ್ತಕ್ಕಂತಹ ದಂಡು ಚಿಕ್ಕದು. ಅಗಸೆ ಕಡೆ ಹೋದ್ರೆ, ಆ ಬೆಟ್ಟದ ಕಡೆ ಹೋದ್ರೆ, ಎತ್ತರವಾದ ಗುಡ್ಡದ ಕಡೆ ಹೋದ್ರೆ ಪ್ರಾಣ ಅಂತೂ ಉಳಿಯಲ್ಲ. ಇರೋದು ಆ ಒಂದು ಓಣಿ, ಆ ಓಣಿಯಲ್ಲಿ ಕೂಡ ಮಸೀದಿ ಇದೆ, ಅಲ್ಲಿ ರಾಜಕಾರರ ಕ್ಯಾಂಪ್ ಕೂಡ ಇದೆ. ಕ್ಯಾಂಪ್ ಅಂದ್ರೆ ರಾಜಕಾರರ ದಂಡಿನ ಒಂದು ಸಂಗಡ ಅಥವಾ ಒಂದು ತಂಡ. ಈ ಕಡೆ ಸಣ್ಣ ಸಂಧಿಯಲ್ಲಿಯೇ ತಪ್ಪಿಸಿಕೊಂಡು ಹೋಗಬೇಕು, ಇನ್ನೆಲ್ಲೂ ಜಾಗ ಇಲ್ಲ, ಒಂದು ಸಂಧಿಲೇ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಆ ಸಂಧಿಯಲ್ಲಿ ಹೊರಡ್ತಾರೆ ಮಕ್ಕಳೇ. ಉಳಿದ ಭಾಗವನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ ಮಕ್ಕಳೇ? ಎಷ್ಟು ಮಟ್ಟಿಗೆ ನಿಮ್ಗೆ ಅರ್ಥ ಆಯ್ತು? 1-2 ಪ್ರಶ್ನೆಗಳು ಮಾತ್ರ. ಈ ಉಳಿದ ಬದುಕು ಪಾಠವನ್ನ ಬರೆದ ಕವಿ ಯಾರು? ಯಾರು? ಶಾಂತರಸ. ಈ ಕಥೆಯನ್ನ ಒಂದು ನಾಯಕನ ಪಾತ್ರದಲ್ಲಿ ಇರ್ತಕ್ಕಂತಹ ತಿಪ್ಪಣ್ಣನ ತಂಗಿಯ ಹೆಸರೇನು ಹೇಳಿ ಮಕ್ಕಳೇ? ನೆನಪಲ್ಲಿ ಇಟ್ಕೊಂಡಿದ್ದೀಯಲ್ವಾ? ಯಾವುದು? ಅನ್ನವ್ವ. ಇನ್ನು ಉಳಿದ ಭಾಗವನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಮುಕ್ತಾಯವನ್ನ ಮಾಡೋಣ, ವಿರಾಮವನ್ನ ಕೊಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.